Good morning to all. I am Dr. Mamata N, Associate Professor, Department of Economics, Government First Aid College, Kunigal, Tumkur University. Let us today discussion about oligopoly, ಕೆಲಜನ ಸ್ವಾಮ್ಯ. ಕೆಲಜನ ಸ್ವಾಮ್ಯ ಮಾರುಕಟ್ಟೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕಳೆದ ವಿಡಿಯೋದಲ್ಲಿ ನಾವು ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಅಂದರೆ ಏನು, ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳೇನು, ಮತ್ತು ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನ ಹೇಗೆ ನಿರ್ಧಾರ ಆಗುತ್ತೆ, ಮತ್ತು ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿರುವಂತಹ ದೋಷಗಳೇನು ಅನ್ನೋದನ್ನು ನೋಡಿದ್ವಿ. ಈಗ ಕೆಲಜನ ಸ್ವಾಮ್ಯ ಮಾರುಕಟ್ಟೆ. ಕೆಲಜನ ಸ್ವಾಮ್ಯ ಅಂತಂದರೆ ಈ ಒಂದು ಮಾರುಕಟ್ಟೆ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಒಂದು ವಿಶಿಷ್ಟ ಸನ್ನಿವೇಶ ಆಗಿದೆ, ಅಥವಾ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯ ಒಂದು ವಿಶಿಷ್ಟ ಸನ್ನಿವೇಶ. ಕೇವಲ ಕೆಲವೇ ಜನ ಉತ್ಪಾದಕನಕಾರರು ಏಕರೂಪದ ಇಲ್ಲವೇ ನಿಕಟ ಬದಲಿ ವಸ್ತುಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡುತ್ತಿರುವಂತಹ ಮಾರುಕಟ್ಟೆಯನ್ನ ಕೆಲಜನ ಸ್ವಾಮ್ಯ ಮಾರುಕಟ್ಟೆ ಎನ್ನಲಾಗುತ್ತೆ. ಅಂದರೆ ಕೆಲಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಕೇವಲ ಕೆಲವು ಉತ್ಪಾದನಕಾರರು ಮಾತ್ರ ಇರ್ತಾರೆ. ಇಲ್ಲಿ ಬೆರಳೆಣಿಕೆ ಎಷ್ಟು ಮಂದಿ ಕೆಲಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಇರ್ತಾರೆ. ಇವರು ಪರಸ್ಪರ ನಿಕಟ ಆದರೆ ಪರಿಪೂರ್ಣವಲ್ಲದ ಬದಲಿ ವಸ್ತುಗಳನ್ನು ಉತ್ಪಾದಿಸ್ತಾ ಇರ್ತಾರೆ. ಇವರು ಕೇವಲ ಕೆಲವೇ ಬೆರಳೆಣಿಕೆ ಇಷ್ಟು ಮಂದಿ ಇರ್ತಾರೆ. ಇವರು ತಾವು ನಿಕಟವಾದಂತಹ ಬದಲಿ ಸರಕುಗಳನ್ನು ಉತ್ಪಾದನೆಯನ್ನು ಮಾಡ್ತಿರ್ತಾರೆ, ಆದರೆ ಪರಿಪೂರ್ಣ ಬದಲಿ ಸರಕುಗಳೇನು ಆಗಿರೋದಿಲ್ಲ. ಇಂತಹ ಒಂದು ಮಾರುಕಟ್ಟೆ ಸನ್ನಿವೇಶವನ್ನು ನಾವು ಕೆಲಜನ ಸ್ವಾಮ್ಯ ಮಾರುಕಟ್ಟೆ ಅಂತ ಕರಿತೀವಿ. ಆದ್ದರಿಂದಾಗಿ ಅಸ್ತಿತ್ವದಲ್ಲಿರುವ ಕೆಲವೇ ಮಂದಿ ಉತ್ಪಾದನಕಾರರ ನಡುವೆ ತೀವ್ರ ಸ್ಪರ್ಧೆ ಇರುತ್ತೆ. ಇವರ ನಡುವೆ ಪೈಪೋಟಿ ಜಾಸ್ತಿ ಇರುತ್ತೆ. ಈ ಕೆಲಜನ ಸ್ವಾಮ್ಯವನ್ನ ಕೆಲವರ ನಡುವಿನ ಪೈಪೋಟಿ ಅಂತಲೂ ಸಹ ನಾವು ಕರಿತೀವಿ. ಇಲ್ಲಿ ಕೆಲವು ದೊಡ್ಡ ಗಾತ್ರದ ಉದ್ಯಮಗಳು ಪರಸ್ಪರ ಪೈಪೋಟಿ ನಡೆಸ್ತಾ ಇರ್ತವೆ. ಈ ಮಾರುಕಟ್ಟೆಯಲ್ಲಿ ಅತ್ಯಂತ ಸರಳ ಸನ್ನಿವೇಶ ಅಂದ್ರೆ ದ್ವಿಜನ ಸ್ವಾಮ್ಯವಾಗಿದೆ. ಈ ದ್ವಿಜನ ಸ್ವಾಮ್ಯದಲ್ಲಿ ಕೇವಲ 2 ಜನ ಉತ್ಪಾದಕನಕಾರರು ಇರ್ತಾರೆ ಅಥವಾ ಮಾರಾಟಗಾರರು ಇರ್ತಾರೆ. ಅದನ್ನ ಮುಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಪ್ರೊಫೆಸರ್ ಜಾರ್ಜ್ ಸ್ಟಿಗ್ಲರ್ ಅವರ ಪ್ರಕಾರ ಕೆಲಜನ ಸ್ವಾಮ್ಯ ಮಾರುಕಟ್ಟೆ ಅಂದರೆ ಏನು ಅಂತ ನಾವು ನೋಡಿದಾಗ, ಇವರ ವ್ಯಾಖ್ಯಾನವನ್ನು ಹೇಳೋದಾದ್ರೆ, ಉದ್ಯಮವು ತನ್ನ ಮಾರುಕಟ್ಟೆ ಧೋರಣೆಯನ್ನು ಸ್ವಲ್ಪ ಮಟ್ಟಿಗೆ ತನ್ನ ನಿಕಟ ಸ್ಪರ್ಧೆಯ ನಿರೀಕ್ಷಿತ ವರ್ತನೆಯ ಆಧಾರದಲ್ಲಿ ನಿರ್ಧರಿಸುವ ಸನ್ನಿವೇಶ. ಅಂದರೆ ತನ್ನ ನಿಕಟ ಸ್ಪರ್ಧಿ ಯಾರಿರ್ತಾರೋ, ಅಂದರೆ ಹತ್ತಿರದ ಸ್ಪರ್ಧಿಗಳು, ಈ ಒಂದು ಸ್ಪರ್ಧಿಗಳ ನಿರೀಕ್ಷಿತ ವರ್ತನೆಯ ಆಧಾರದಲ್ಲಿ ಈ ಒಂದು ಮಾರುಕಟ್ಟೆಯಲ್ಲಿ ತಮ್ಮ ಧೋರಣೆಗಳನ್ನು ನಿರ್ಧರಿಸುವಂತಹ ಸನ್ನಿವೇಶವೇ ಕೆಲಜನ ಸ್ವಾಮ್ಯ ಮಾರುಕಟ್ಟೆ ಅಂತೇಳಿ ಜಾರ್ಜ್ ಸ್ಟಿಗ್ಲರ್ ಹೇಳ್ತಾರೆ. ಅಂದರೆ ಕೆಲವೇ ಮಂದಿ ಉತ್ಪಾದನಾಕಾರರು ಇರುವುದರಿಂದ ಅವರ ನಡುವೆ ತೀವ್ರವಾದ ಸ್ಪರ್ಧೆ ಇರುತ್ತೆ. ಆದ್ದರಿಂದ ಪ್ರತಿಯೊಂದು ಉದ್ಯಮ ತನ್ನ ಧೋರಣೆಯನ್ನು ನಿರೂಪಿಸುವಾಗ ಇತರ ಉದ್ಯಮಗಳ ಪ್ರತಿಕ್ರಿಯೆಯನ್ನ ಮತ್ತು ಧೋರಣೆಗಳನ್ನ ಪರಿಗಣಿಸಬೇಕಾಗತ್ತೆ. ಈ ಒಂದು ಮಾರುಕಟ್ಟೆಯಲ್ಲಿ ಕೆಲವೊಂದು ಪ್ರಕಾರಗಳಿವೆ. ಕೆಲಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಆ ಒಂದು ಪ್ರಕಾರಗಳು ಅಥವಾ ವಿಧಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋಣ. ಟೈಪ್ಸ್ ಆಫ್ ಆಲಿಗೋಪೊಲಿ ಆರ್ ಕೈಂಡ್ಸ್ ಆಫ್ ಆಲಿಗೋಪೊಲಿ. ಕೆಲಜನ ಸ್ವಾಮ್ಯದಲ್ಲಿ ಹಲವಾರು ಪ್ರಕಾರಗಳಿವೆ. ಅದರಲ್ಲಿ ಒಂದು ಪರಿಪೂರ್ಣ ಮತ್ತು ಅಪರಿಪೂರ್ಣ ಕೆಲಜನ ಸ್ವಾಮ್ಯ. ವಿವಿಧ ಉದ್ಯಮ ಸಂಸ್ಥೆಗಳು ಏಕರೂಪದ ವಸ್ತುಗಳನ್ನು ಉತ್ಪಾದಿಸಿದ್ರೆ ಅದನ್ನು ಪರಿಪೂರ್ಣ ಅಥವಾ ಪರಿಶುದ್ಧ ಏಕಸ್ವಾಮ್ಯ ಕೆಲಜನ ಸ್ವಾಮ್ಯ ಅಂತೇಳಿ ಕರಿತೀವಿ. ವಿವಿಧ ಉದ್ಯಮ ಸಂಸ್ಥೆಗಳು ಏಕರೂಪದ ವಸ್ತುಗಳನ್ನ ಉತ್ಪಾದಿಸಿದ್ರೆ ಅದನ್ನ ಪರಿಪೂರ್ಣ ಅಥವಾ ಪರಿಶುದ್ಧ ಕೆಲಜನ ಸ್ವಾಮ್ಯ. ಅಂದ್ರೆ ಒಂದೇ ರೀತಿಯ ವಸ್ತುವನ್ನ ಇವರು ಕೆಲವು ಏನು ಉತ್ಪಾದಕರು ಇರ್ತಾರೆ, ಇವರು ಒಂದೇ ರೀತಿಯ ವಸ್ತುವನ್ನು ಉತ್ಪಾದನೆ ಮಾಡ್ತಾ ಇದ್ರೆ ಅದನ್ನ ಎಂತ ಕರಿತೀವಿ? ಪರಿಶುದ್ಧ ಅಥವಾ ಪರಿಪೂರ್ಣ ಕೆಲಜನ ಸ್ವಾಮ್ಯ ಅಂತ ಕರಿತೀವಿ. ಉದ್ಯಮ ಸಂಸ್ಥೆಗಳು ಉತ್ಪಾದಿಸುವ ವಸ್ತುವಿನಲ್ಲಿ ವೈವಿಧ್ಯತೆ ಇದ್ರೆ ಅದನ್ನ ಅಪರಿಪೂರ್ಣ ಅಥವಾ ವ್ಯತ್ಯಾಸಾತ್ಮಕ ಕೆಲಜನ ಸ್ವಾಮ್ಯ ಅಂತ ಕರಿತೀವಿ. ಅಂದ್ರೆ ಇವರು ಉತ್ಪಾದಿಸುವಂತಹ ಸರಕುಗಳು ಒಂದೇ ರೀತಿಯದ್ದಾಗಿದ್ರು ಸಹ ವೈವಿಧ್ಯತೆಯಿಂದ ಕೂಡಿದ್ರೆ ಅದನ್ನ ಅಪರಿಪೂರ್ಣ ಅಂತ ಕರಿತೀವಿ. ಇನ್ನು ತೆರೆದ ಮತ್ತು ಮುಚ್ಚಿದ ಕೆಲಜನ ಸ್ವಾಮ್ಯ ಅಂತ. ತೆರೆದ ಕೆಲಜನ ಸ್ವಾಮ್ಯ ಮತ್ತು ಮುಚ್ಚಿದ ಕೆಲಜನ ಸ್ವಾಮ್ಯ ಅಂದ್ರೆ ಏನಪ್ಪಾ ಅಂದ್ರೆ, ಹೊಸ ಉದ್ಯಮ ಸಂಸ್ಥೆಗಳು ಕೈಗಾರಿಕೆಯನ್ನ ಪ್ರವೇಶಿಸಲು ಸ್ವಾತಂತ್ರ್ಯ ಪಡೆದಿದ್ರೆ, ಯಾರು ಬೇಕಾದ್ರೂ ಬರ್ಲಿಕ್ಕೆ ಇಲ್ಲ ಅವಕಾಶಗಳಿದ್ರೆ, ನಿರ್ಬಂಧಗಳಿಲ್ಲದೆ ಇದ್ರೆ ಅದನ್ನ ತೆರೆದ ಕೆಲಜನ ಸ್ವಾಮ್ಯ ಅಂತ ಕರೀತಾರೆ. ಇದಕ್ಕೆ ವಿರುದ್ಧವಾಗಿ ಹೊಸ ಉದ್ಯಮ ಸಂಸ್ಥೆಗಳು ಮಾರುಕಟ್ಟೆಯನ್ನ ಪ್ರವೇಶ ಮಾಡಲಿಕ್ಕೆ ಅಥವಾ ಕೈಗಾರಿಕೆಯನ್ನ ಪ್ರವೇಶಿಸಲಿಕ್ಕೆ ಸ್ವಾತಂತ್ರ್ಯ ಹೊಂದಿರದಿದ್ದರೆ ಅಥವಾ ನಿರ್ಬಂಧವಿದ್ರೆ ಅದನ್ನ ಮುಚ್ಚಿದ ಕೆಲಜನ ಸ್ವಾಮ್ಯ ಅಂತ ಹೇಳಿ ಕರೆಯಲಾಗತ್ತೆ. ಪೂರ್ಣ ಮತ್ತು ಅಪೂರ್ಣ ಕೆಲಜನ ಸ್ವಾಮ್ಯ. ಕೈಗಾರಿಕೆಯು ಒಂದು ಉದ್ಯಮದ ಪ್ರಭುತ್ವಕ್ಕೆ ಒಳಪಟ್ಟಿದ್ರೆ ಅದನ್ನ ಅಪೂರ್ಣ ಅಥವಾ ಪಾರ್ಶ್ವ ಕೆಲಜನ ಸ್ವಾಮ್ಯ. ಅಂದ್ರೆ ಇರುವಂತಹ ಕೈಗಾರಿಕೆಯಲ್ಲಿರುವಂತಹ ಏನು ಉದ್ಯಮಗಳಿದೋ ಇವು ಒಂದೇ ಉದ್ಯಮದ ಪ್ರಭುತ್ವಕ್ಕೆ ಅಥವಾ ಒಂದೇ ಕೈಗಾರಿಕೆಯ ಪ್ರಭುತ್ವಕ್ಕೆ ಒಳಪಟ್ಟಿದ್ರೆ ಅದನ್ನ ಅಪೂರ್ಣತ ಸ್ವಾತಂತ್ರ್ಯ ಅಥವಾ ಪಾರ್ಶ್ವ ಅಂತ ನಾವು ಕರಿತೀವಿ. ಇಲ್ಲಿ ಪ್ರಭುತ್ವ ಸಾಧಿಸಿರುವ ಉದ್ಯಮ ಬೆಲೆ ನಾಯಕನಾಗಿರುತ್ತೆ. ಉಳಿದ ಉದ್ಯಮಗಳು ಬೆಲೆ ನಿರ್ಧಾರದಲ್ಲಿ ನಾಯಕ ಉದ್ಯಮ ಸಂಸ್ಥೆಯನ್ನ ಅನುಸರಿಸ್ತವೆ.
ಅಂದರೆ ಈ ಪೂರ್ಣ ಕೆಲ ಜನಸ್ವಾಮ್ಯದಲ್ಲಿರುವಂತಹ ಏನು ಈ ಅಪೂರ್ಣ ಕೆಲ ಜನಸ್ವಾಮ್ಯ ಅನ್ನುವಂಥದ್ದು ಇದೆಯೋ ಇದರಲ್ಲಿ ಪಾರ್ಶ್ವ ಕೆಲ ಜನಸ್ವಾಮ್ಯ ಅಂತ ನಾವು ಇದನ್ನು ಕರಿತೀವಿ. ಇಲ್ಲಿ ಯಾರು ಪ್ರಭುತ್ವವನ್ನು ಸಾಧಿಸಿರ್ತಾರೋ, ಯಾರು ಮೇಲುಗೈಯನ್ನು ಸಾಧಿಸಿರ್ತಾರೋ ಆ ಉದ್ಯಮ ಏನು ಮಾಡುತ್ತೆ, ಬೆಲೆಯನ್ನು ನಿರ್ಧರಿಸುತ್ತೆ. ಅದರ ಉಳಿದ ಉದ್ಯಮಗಳು ಆ ಬೆಲೆಯನ್ನು ಅನುಸರಿಸ್ತವೆ. ಅಂದರೆ ಆ ಉದ್ಯಮ ಏನಾಗಿರುತ್ತೆ, ಇಲ್ಲಿ ಕೈಗಾರಿಕೆ ಆಗಿರುತ್ತೆ. ಇಲ್ಲಿ ಬೆಲೆ ನಿರ್ಧಾರದಲ್ಲಿ ನಾಯಕ ಉದ್ಯಮ ಸಂಸ್ಥೆಯನ್ನು ಅನುಸರಿಸ್ತವೆ ಉಳಿದ ಉದ್ಯಮಗಳು. ಬೆಲೆ ನಾಯಕತ್ವ ಇಲ್ಲದಿರುವ ಕೆಲ ಜನಸ್ವಾಮ್ಯವನ್ನು ಪೂರ್ಣ ಕೆಲ ಜನಸ್ವಾಮ್ಯ ಅಂತ ಕರೆಯಲಾಗುತ್ತೆ. ಎಲ್ಲಿ ಬೆಲೆ ನಾಯಕತ್ವ ಇಲ್ಲ, ಅವರವ್ರ ಇಷ್ಟಕ್ಕೆ ಬಂದ ರೀತಿಯಲ್ಲಿ ಅವರು ತಮ್ಮ ಬೆಲೆಯನ್ನು ತಾವೇ ನಿರ್ಧರಿಸ್ಕೊಳ್ತಾ ಇದ್ರೆ ಅದನ್ನು ನಾವೆಂತ ಕರಿತೀವಿ, ಕೆಲ ಜನಸ್ವಾಮ್ಯವನ್ನ ಪೂರ್ಣ ಕೆಲ ಜನಸ್ವಾಮ್ಯ. ಅಂದರೆ ಬೆಲೆ ನಾಯಕತ್ವ ಇಲ್ಲದಿರುವಂತಹ ಕೆಲ ಜನಸ್ವಾಮ್ಯವನ್ನ ಪೂರ್ಣ ಕೆಲ ಜನಸ್ವಾಮ್ಯ ಅಂತೇಳಿ ಕರೆಯಲಾಗುತ್ತೆ. ಇನ್ನು ಒಕ್ಕೂಟದ ಮತ್ತು ಸ್ಪರ್ಧೆಯ ಕೆಲ ಜನಸ್ವಾಮ್ಯ. ಕೈಗಾರಿಕೆಯಲ್ಲಿ ಇರುವಂತಹ ಉದ್ಯಮ ಸಂಸ್ಥೆಗಳು ಪರಸ್ಪರ ಸ್ಪರ್ಧಿಸದೆ ಬೆಲೆ ಮತ್ತು ಉತ್ಪನ್ನ ನಿರ್ಧಾರದಲ್ಲಿ ಸಹಕರಿಸಿ ಒಟ್ಟಾಗಿ ಒಡಂಬಡಿಕೆಗೆ ಬಂದರೆ ಅದನ್ನು ಒಕ್ಕೂಟದ ಕೆಲ ಜನಸ್ವಾಮ್ಯ ಎನ್ನಲಾಗತ್ತೆ. ಅಂದರೆ ನಾವು ಇರೋರೇ ಕೆಲವು ಜನ ನಾವೇ ಏನು ಸ್ಪರ್ಧೆಯನ್ನು ಮಾಡೋದು ಬೇಡ, ಪರಸ್ಪರ ಸ್ಪರ್ಧಿಸದೆ ಅವರಿಬ್ಬರು ಸಹ ಒಟ್ಟುಗೂಡಿ, ಆ ಕೆಲವು ಮಂದಿ ಒಟ್ಟುಗೂಡಿ ಬೆಲೆ ಮತ್ತು ಉತ್ಪನ್ನ ನಿರ್ಧಾರದಲ್ಲಿ ಸಹಕಾರವನ್ನು ಮಾಡಿಕೊಂಡು ಅವರು ಬೆಲೆಯನ್ನು ನಿರ್ಧರಿಸಿದ್ರೆ, ಉತ್ಪನ್ನವನ್ನು ನಿರ್ಧರಿಸಿದ್ರೆ ಅದನ್ನು ಎಂತ ಕರಿತೀವಿ ನಾವು, ಒಕ್ಕೂಟದ ಕೆಲ ಜನಸ್ವಾಮ್ಯ ಅಂತ ಕರಿತೀವಿ. ಅದೇ ರೀತಿ ಉದ್ಯಮ ಸಂಸ್ಥೆಗಳ ನಡುವೆ ಈ ರೀತಿ ಯಾವುದೇ ಒಡಂಬಡಿಕೆ ಅಥವಾ ಒಪ್ಪಂದ ಇಲ್ಲದಿರುವಂತಹ ಸನ್ನಿವೇಶವನ್ನ, ಸ್ಪರ್ಧೆ ಇರುವಂತಹ ಸನ್ನಿವೇಶವನ್ನ ಈ ಸ್ಪರ್ಧೆಯ ಕೆಲ ಜನಸ್ವಾಮ್ಯ ಅಂತ ಹೇಳಿ ನಾವು ಕರಿತೀವಿ. ಅಂದರೆ ಎಲ್ಲಿ ಒಪ್ಪಂದ ಇರಲ್ಬೋದು, ಸ್ಪರ್ಧೆ ಆಗಿರುತ್ತೆ. ಒಪ್ಪಂದ ಇದ್ರೆ ಅದು ಒಕ್ಕೂಟದ ಕೆಲ ಜನಸ್ವಾಮ್ಯ ಆಗಿರುತ್ತೆ. ಇನ್ನು ಸಾಂಘಿಕ ಮತ್ತು ಸಂಘಟಿತ ಕೆಲ ಜನಸ್ವಾಮ್ಯ. ಕೈಗಾರಿಕೆಯಲ್ಲಿ ಉದ್ಯಮ ಸಂಸ್ಥೆಗಳು ಒಂದು ಕೇಂದ್ರೀಕೃತ ವ್ಯವಸ್ಥೆಯ ಮೂಲಕ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುವ ವ್ಯವಸ್ಥೆ ಮಾಡಿಕೊಂಡಿದ್ರೆ ಅದನ್ನು ಸಾಂಘಿಕ ಕೆಲ, ಅಂದರೆ ಒಂದು ಸಂಘ ಕಟ್ಕೊಂಡಿರ್ತಾರೆ, ಆ ಸಂಘದ ಮೂಲಕ ಸರಕುಗಳನ್ನು ಉತ್ಪಾದನೆ ಮಾಡ್ತಾ ಇರ್ತಾರೆ, ಆ ಸಂಘದ ಮೂಲಕನೇ ಮಾರಾಟವನ್ನು ಮಾಡ್ತಾ ಇದ್ರೆ ಅದನ್ನು ಇವರು ಸಾಂಘಿಕ ಕೆಲ ಜನಸ್ವಾಮ್ಯ ಅಂತ ಕರೀತಾರೆ. ಇನ್ನು ಬೆಲೆ ಮತ್ತು ಉತ್ಪನ್ನ ನಿರ್ಧಾರಕ್ಕೆ ಉದ್ಯಮ ಸಂಸ್ಥೆಗಳು ಕೇಂದ್ರೀಯ ಸಂಘ ರಚಿಸಿಕೊಂಡು ಸಂಘಟಿತವಾಗಿದ್ರೆ ಅದನ್ನು ಸಂಘಟಿತ ಕೆಲ ಜನಸ್ವಾಮ್ಯ ಅಂತ ಕರೀತಾರೆ. ಸಾಂಘಿಕ ಅಂದರೆ ಒಂದೇ ಕೇಂದ್ರೀಕೃತ ವ್ಯವಸ್ಥೆಯ ಮೂಲಕ ತಮ್ಮ ಉತ್ಪನ್ನ ಮಾರಾಟ ಮಾಡುವಂಥದ್ದು. ಸಂಘಟಿತ ಅಂತಂದರೆ ಏನು ಅಲ್ಲ, ಕೆಲವು ಉದ್ಯಮಗಳಿದೆಯೋ ಆ ಎಲ್ಲ ಉದ್ಯಮಗಳು ಸಹ ಕೇಂದ್ರೀಯ ಸಂಘವನ್ನು ರಚಿಸಿಕೊಂಡು, ಒಂದು ಸಂಘಗಳನ್ನು ರಚಿಸಿಕೊಂಡು ಆ ಸಂಘದ ಮೂಲಕ ಸರಕುಗಳನ್ನು ಉತ್ಪಾದನೆಯನ್ನು ಬೆಲೆಯನ್ನು ನಿರ್ಧರಿಸಿ ಸಂಘಟಿತವಾಗಿದ್ರೆ ಅದನ್ನು ಸಂಘಟಿತ ಕೆಲ ಜನಸ್ವಾಮ್ಯ ಅಂತೇಳಿ ಕರಿತೀವಿ. ಇದಿಷ್ಟು ಕೆಲ ಜನಸ್ವಾಮ್ಯ ಮಾರುಕಟ್ಟೆ ಅಂದರೆ ಏನು, ಕೆಲ ಜನಸ್ವಾಮ್ಯ ಮಾರುಕಟ್ಟೆಯಲ್ಲಿರುವಂತಹ ಪ್ರಕಾರಗಳಾಗಿರುತ್ತೆ. ಥ್ಯಾಂಕ್ ಯು.